ಚರ್ಚೆಯಲ್ಲಿ ನಾ ಭಾಳ ಡೀಟೇಲ್ ಹೋಗ್ಲಿಕ್ಕೆ ತಯಾರಿಲ್ಲ. ಬ್ರಾಹ್ಮಣರಂದ್ರೆ ಯಾರು ಶತ್ರುಗಳು ಅಲ್ಲ. ನಾನು ಹೇಳಿಲ್ಲ ಶತ್ರುಗಳು. ನಾನು ಶಾಲೆಗೆ ಸಣ್ಣ ಮಗುವಾಗಿ ಹೋಗುವಾಗ ನನ್ನ ತಂದೆಯವರು ಹಲ್ಯಾಳ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಇದ್ರು. ಅವಾಗ ಎಲೆಕ್ಟ್ರಿಸಿಟಿ ಇದ್ದಿಲ್ಲ, ಲ್ಯಾಂಪ್ ಹಚ್ಚಬೇಕು. ಅವಾಗ ಒಬ್ಬ ಯಜಮಾನರು ನಾರಾಯಣ ಅಂತ ಪರಿಶಿಷ್ಟ ಅಧ್ಯಕ್ಷರು, ಅವ್ರು ಲ್ಯಾಂಪ್ ಹಚ್ತಿದ್ರು. ಅವ್ರ ಜೊತೆ ಅವ್ರ ಮನೆ ಬಂದು ಅವ್ರ ಜೊತೆ ನಾವು ಆಡ್ತಿದ್ದೀವಿ. ನಮ್ಮ ಮನೆತನಗೂ ಒಂದು ಇತಿಹಾಸ ಇದೆ. ಈಗ ನಾನು ಯಾ ಕ್ಷೇತ್ರದಿಂದ ಬರ್ತೇನೆ, ಅಲ್ಲಿ ಏನದ ಎಷ್ಟು ಜನ ಅದಾರ ರೀ ಬ್ರಾಹ್ಮಣರು, ಅಧ್ಯಕ್ಷ ಗೊತ್ತಲ್ಲ. ನಿಮ್ಮ ಕಡೆ ನಿಮ್ಮ ಜನ ಅದಾರ ಓಟ್ ಹಾಕ್ಲಿಕ್ಕೆ, ನನ್ನ ಕಡೆ ನನ್ನ ಜನನೂ ಇಲ್ಲ ಓಟ್ ಹಾಕ್ಲಿಕ್ಕೆ. ಹಾಗಾಗಿ ಎಲ್ಲರಿಗ ತಗೊಂಡು ಹೋಗುವ ಶಕ್ತಿ ಬ್ರಾಹ್ಮಣರಿಗೂ ದೇವರು ಕೊಟ್ಟಿದ್ದಾನೆ ಅಂತ ನಾ ಭಾವಿಸ್ತೇನೆ. ಒಂದು ಕಾಲದಲ್ಲಿ ಏನಾಯಿತು ಅದು ನೀವು ಹೇಳ್ತೀರಿ, ನಾವು ಕೇಳ್ತೇವೆ. ಅದು ಪರಿಸ್ಥಿತಿ ಹಿಂಗಿತ್ತಂದ್ರೆ ಕೆಲವು ಸಲ ಆ ಸ್ಪೃಶ್ಯರು ಮನೆ ಕರೆದ್ರೂ ಬರ್ತಿದ್ದಿಲ್ಲ, ಅದು ಪರಿಸ್ಥಿತಿ ಇತ್ತು. ಹಾಗಾಗಿ ಜಾತಿಯಲ್ಲಿ ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ ಅದು ಮಹತ್ವದಲ್ಲ. ಹುಟ್ಟಿದ ನಂತರ ಮಾನವಾಗಿ ಅವ ಬಾಳ್ತಾವನು ಇಲ್ಲ, ಅದು ಭಾಳ ಇಂಪಾರ್ಟೆಂಟ್ ಇದೆ ಅಂತ ನಾನು ಭಾವಿಸ್ತೇನೆ. ಮಾನವಾಗಿ ಅವ ಬಾಳ್ಬೇಕು. ಅವಾಗ ಅವ ಬ್ರಾಹ್ಮಣ ಇರ್ಬೋದು, ಅವ ಕುರುಬ ಇರ್ಬೋದು, ಅವ ಲಿಂಗಾಯತ ಇರ್ಬೋದು, ಹರಿಜನ ಇರ್ಬೋದು. ಈಗ ಹರಿಜನದಲ್ಲಿ ಹುಟ್ಟಿ ಅವನ ವರ್ತನೆ ಬಡವರ ಪರವಾಗಿ ನ್ಯಾಯದ ಪರವಾಗಿ ಇಲ್ಲಾದ್ರೆ ಅವ ಏನಾಗ್ತಾನೆ? ಅವ ಮಾನವ ಆಗೋದಿಲ್ಲ. ಹಾಗಾಗಿ ಇವತ್ತಿನ ಈ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಎಲ್ಲ ಹಾಳು ಮಾಡ್ತಾ ಇದೆ. ಎಲ್ಲ ನೀವು ಕೊಡೋದು ಜಾತಿ ಮೇಲೆ, ಗುಣಮಟ್ಟ ಮೇಲೆ ಕೊಡ್ತೀರೇನ್ರ? ಈಗೆಲ್ಲ 80%, 82% ಲಿಟ್ರಸಿ ಬಂದಿದೆಲ್ಲ. ಮಗ ಯಾಕೆ ಗುಣಮಟ್ಟಕ್ಕೆ ಹೆಚ್ಚು ಮಹತ್ವ ಕೊಡೋದಿಲ್ಲ? ನೀವೆಲ್ಲ ಮಹತ್ವ ಕೊಡೋದು ಜಾತಿಗೆ. ಮಿನಿಸ್ಟ್ರಿ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ ನೀವು? ಜಾತಿ ಮೇಲೆ ಮಾಡ್ತೀರಲ್ಲ, ಮಾಡ್ತಿರಲ್ಲೋ ಎಲ್ಲ ಸರ್ಕಾರಗಳು. ಹಾಗಾಗಿ ಇದು ಕೆಲವು ಸತೆ ನಾನು ಸುಮ್ಮನೆ ಕೊಡುತ್ತೇನೆ ಕೇಳ್ಕೊಂಡು. ಯಾಕಂದ್ರೆ 32 ವರ್ಷ ಇದೇ ಕೇಳಿದ್ದೇನೆ ನಾನು, ಗೊತ್ತಲ್ಲ. ಹಾಗೆ ಕೇಳ್ಕೊಳ್ತಾರೆ. ಆದರೂ ಸಹ ಇವತ್ತು ಯಾಕೆ ಹೇಳಿದೆ ಅಂದ್ರೆ ಈ ಜಾತಿ ವ್ಯವಸ್ಥೆ ಹೋಗ್ಬೇಕು. ಮಾನವ ಆಗಿ ಬಾಳ್ಬೇಕಾಗ್ತದೆ. ಮಾನವನ ಗುಣ ಏನಿರಬೇಕು ಅವೆಲ್ಲರಿಗೂ ಇರಬೇಕಾಗ್ತದೆ. ಆವಾಗ ಒಂದು ಒಳ್ಳೆ ರಾಷ್ಟ್ರ ಕಟ್ಲಿಕ್ಕೆ ಸಾಧ್ಯ, ಒಂದು ನಾಡು ಕಟ್ಲಿಕ್ಕೆ ಸಾಧ್ಯ. ಬಡತನ ಇನ್ನೂ ಬಡತನ ನಿರೋದು ಅದೇನು ಸಂವಿಧಾನ ಅದೇ. ಮತ್ತೆ ಯಾಕದೆ ಇನ್ನೂ ಏನು ಕಾರ್ಯಕ್ರಮಗಳು ಇಲ್ಲ? ಯಾವ ಸರ್ಕಾರ ಕಾರ್ಯಕ್ರಮ ಮಾಡಿಲ್ಲ ಬಡವರ ಪರವಾಗಿ?